ನಾಡವರಿಗೆ ವಿಜಯನಗರದ ಸಂಬಂಧದ ನಂಟು. ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಪ್ರಮುಖ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ನಾಡವ ಸಮುದಾಯವು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ, ಕುಮಟಾ ಮತ್ತು ಕಾರವಾರ ತಾಲೂಕುಗಳಲ್ಲಿ ಪ್ರಧಾನವಾಗಿ ಕಂಡುಬರುತ್ತಾರೆ. ಪುರಾಣಗಳ ಪ್ರಕಾರ ಪರಶುರಾಮನು ಕ್ಷತ್ರಿಯರನ್ನು ಸೋಲಿಸಿ ಸಮುದ್ರರಾಜನಿಂದ ಭೂಮಿಯನ್ನು ಪಡೆದು ಪರಶುರಾಮ ಸೃಷ್ಟಿ ಅಂದರೆ ಕೊಂಕಣ ಮತ್ತು ಕರಾವಳಿ ಭಾಗ ಮಾಡಿದಾಗ ಅಲ್ಲಿ ಕೃಷಿ ಮತ್ತು ಆಡಳಿತವನ್ನು ನೋಡಿಕೊಳ್ಳಲು ಆಯ್ದ ಜನರನ್ನು ನಿಯೋಜಿಸಿದನು ಎಂಬ ನಂಬಿಕೆಯಿದೆ. ನಾಡವರು ಈ ಪರಂಪರೆಯ ಭಾಗವೆಂದು ಗುರುತಿಸಿಕೊಳ್ಳುತ್ತಾರೆ. ನಾಡವರು ಮೂಲತಃ ಚತುರ್ಥ ಕುಲದವರು ಅಥವಾ ನಾಡು ಚತುರ್ಥರು ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದ್ದರು ಎಂದು ಹೇಳಲಾಗುತ್ತದೆ. ನಾಡು ಎಂದರೆ ಭೂಮಿ ಅಥವಾ ಪ್ರದೇಶ, ಅವರು ಎಂದರೆ ಅದಕ್ಕೆ ಸೇರಿದವರು, ಅಂದರೆ ಒಂದು ನಿರ್ದಿಷ್ಟ ನಾಡಿನ ಅಥವಾ ಭೂಮಿಯ ಆಡಳಿತ ಮತ್ತು ರಕ್ಷಣೆಯನ್ನು ನೋಡಿಕೊಳ್ಳುತ್ತಿದ್ದವರನ್ನು ನಾಡವರು ಎಂದು ಕರೆಯಲಾಗುತ್ತಿತ್ತು. ಕರಾವಳಿಯ ಅಥವಾ ತುಳುನಾಡಿನ ಬಂಟರು ಮತ್ತು ನಾಡವರು ಒಂದೇ ಮೂಲಕ್ಕೆ ಸೇರಿದವರು ಎಂಬ ವಾದವಿದೆ. ದಕ್ಷಿಣ ಕನ್ನಡದಲ್ಲಿ ಬಂಟ ಅಂದರೆ ಸೈನಿಕ ಅಥವಾ ಯೋಧ ಎಂಬ ಹೆಸರು ಬಳಕೆಯಲ್ಲಿದ್ದರೆ, ಉತ್ತರ ಕನ್ನಡದಲ್ಲಿ ಇವರನ್ನು ನಾಡವ ಅಂದರೆ ನಾಡು ರಕ್ಷಿಸುವವರು, ಆಳುವವರು ಎಂದು ಕರೆಯಲಾಗುತ್ತದೆ. ಒಂದು ಪ್ರಬಲ ನಂಬಿಕೆಯ ಪ್ರಕಾರ ನಾಡವರು ಉತ್ತರ ಭಾರತದ ಅಹಿಚ್ಛತ್ರ ಎಂಬ ಪ್ರದೇಶದಿಂದ, ಅಂದರೆ ಇಂದಿನ ಉತ್ತರ ಪ್ರದೇಶದ ಭಾಗದಿಂದ ದಕ್ಷಿಣಕ್ಕೆ ವಲಸೆ ಬಂದವರು. ಕದಂಬ ಅರಸ ಮಯೂರವರ್ಮನು ತನ್ನ ರಾಜ್ಯದಲ್ಲಿ ಯಜ್ಞ ಯಾಗಾದಿಗಳನ್ನು ನಡೆಸಲು ಮತ್ತು ಆಡಳಿತಕ್ಕೆ ಸಹಾಯ ಮಾಡಲು ಉತ್ತರದಿಂದ ಕೆಲವು ಸಮುದಾಯಗಳನ್ನು ಕರೆದು ತಂದಾಗ ಅವರ ಜೊತೆಯಲ್ಲಿ ಈ ಕ್ಷತ್ರಿಯ ಅಥವಾ ಯೋಧ ಸಮುದಾಯವು ಬಂದಿತು ಎಂದು ಹೇಳಲಾಗುತ್ತದೆ. ನಾಡವರು ಮೂಲತಃ ವೀರ ಯೋಧರು. ಅಂದಿನ ಕಾಲದ ಅರಸರು, ಕದಂಬರು, ವಿಜಯನಗರದ ಅರಸರು ಮತ್ತು ಕೆಳದಿಯ ನಾಯಕರು ಕರಾವಳಿ ತೀರದ ರಕ್ಷಣೆಗಾಗಿ ಸಮರ್ಥ ಸೈನಿಕರ ಪಡೆಯನ್ನು ಬಯಸಿದರು. ಈ ಆಯಕಟ್ಟಿನ ಜಾಗಗಳಾದ ಗಂಗಾವಳಿ, ಮಿರ್ಜಾನ್, ಅಂಕೋಲಾ ಮುಂತಾದ ನದಿ ಮುಖಜ ಭೂಮಿಗಳನ್ನು ರಕ್ಷಿಸಲು ಮತ್ತು ವಿದೇಶಿ ಆಕ್ರಮಣಕಾರರನ್ನು, ವಿಶೇಷವಾಗಿ ಪೋರ್ಚುಗೀಸರನ್ನು ತಡೆಯಲು ಇವರನ್ನು ಇಲ್ಲಿ ನೆಲೆಗೊಳಿಸಲಾಯಿತು. ನಾಡವರು ಕೇವಲ ಯೋಧರಷ್ಟಲ್ಲದೆ ಭೂಮಿಯನ್ನು ಸಮರ್ಥವಾಗಿ ನಿರ್ವಹಿಸುವ ಕೃಷಿಕರೂ ಆಗಿದ್ದರು. ರಾಜರು ಇವರಿಗೆ ಭೂಮಿಯನ್ನು ಉಂಬಳಿಯಾಗಿ ಅಂದರೆ ದತ್ತಿಯಾಗಿ ನೀಡಿ ಕಾಡು ಪ್ರದೇಶಗಳನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸಲು ಪ್ರೋತ್ಸಾಹಿಸಿದರು. ಹೀಗೆ ಇವರು ನಾಡಿನ ಒಡೆಯರಾಗಿ ನೆಲೆಸಂತರು. ನಾಡವರು ತಮ್ಮ ಕ್ಷಾತ್ರ ತೇಜಸ್ಸು ಅಂದರೆ ವೀರತನ ಮತ್ತು ಕೃಷಿ ಜ್ಞಾನದಿಂದಾಗಿ ಈ ಭಾಗದ ಆಡಳಿತಗಾರರಿಗೆ ಅನಿವಾರ್ಯವಾಗಿದ್ದರು. ಇವರು ಆಚಾರ ವಿಚಾರಗಳಲ್ಲಿ ಬಹಳ ಶಿಸ್ತುಬದ್ಧರು. ಕರಾವಳಿಯ ಅಂಕೋಲಾ ಭಾಗದ ಬಂಡಿ ಹಬ್ಬ ಮತ್ತು ಇತರ ಗ್ರಾಮ ದೇವತೆಗಳ ಉತ್ಸವಗಳಲ್ಲಿ ಇವರ ಪಾತ್ರ ಬಹಳ ದೊಡ್ಡದು. ಇವರು ತಮ್ಮ ಸಮುದಾಯದ ಒಗ್ಗಟ್ಟು ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾರೆ. ಈ ಸಮುದಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.